ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಆದರ್ಶ ವಿದ್ಯಾಲಯದು ಮೂರನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಏನು ಮಾಡಿದಾನಪ್ಪ ಅಂದಾಗ ಬಿಡುಗಡೆ ಮಾಡಿದ್ದಾನೆ. ಹಾಗಾದ್ರೆ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿ ಒಳಗಡೆ ಯಾರೆಲ್ಲ ಆಯ್ಕೆ ಆಗಿದ್ರಿ, ಎಷ್ಟು ಸೀಟುಗಳು ಇದಾವೆ ಅಂತೇಳಿ ನಾವು ಯಾವ ಥರ ನೋಡ್ಕೋಬೇಕಪ್ಪ ಅಂತೇಳಿ ನೋಡಿದಾಗ, ಇಲ್ಲಿ ಆದರ್ಶ ವಿದ್ಯಾಲಯ ವೆಬ್ಸೈಟ್ಗೆ ಹೋದಾಗ 2026-27ನೇ ಸಾಲಿನ 6ನೇ ತರಗತಿ ಪ್ರವೇಶಿಗೆ ಪರೀಕ್ಷೆ ಅಂತ ಇದೆ ನೋಡ್ರಿ. ಇಲ್ಲಿ ತಾವು ಏನು ಮಾಡಬೇಕಪ್ಪ ಅಂತಂದಾಗ ಇದನ್ನು ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ಒಂದು ಸಮಯವನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. 2026-27ನೇ ವರ್ಷದ ಆದರ್ಶ ವಿದ್ಯಾಲಯದ 6ನೇ ತರಗತಿ ಪ್ರವೇಶಕ್ಕಾಗಿ ಮೂರನೇ ಸುತ್ತಿನ ಸೀಟು ಹಂಚಿಕೆ ಪ್ರಕಟಿಸಲಾಗಿದೆ. ಪ್ರವೇಶ ಪರೀಕ್ಷೆಯನ್ನು ಪೂರ್ಣಗೊಳಿಸಲು ಕೊನೆಯ ದಿನಾಂಕ ನೋಡ್ರಿ, ಡೇಟು ಕೂಡ 17ನೇ ತಾರೀಕು 17/6/2026 ಒಳಗಡೆ ತಾವೇನು ಮಾಡಬೇಕಪ್ಪ ಅಂದಾಗ ಮೂರನೇ ಸುತ್ತಿನ ಒಳಗಡೆ ಆಯ್ಕೆಯಾದಂಥ ಮಕ್ಕಳು ಎಲ್ಲರೂ ಹೋಗಿ ಏನು ಮಾಡಬೇಕಪ್ಪ ಅಂತಂದಾಗ ಅಡ್ಮಿಷನ್ಸ್ಗಳನ್ನು ಮಾಡ್ಕೋಬೇಕು. ಸರ್, ನಿಮ್ಮ ಸೀಟು ನೋಡ್ಕೋಬೇಕಾಗಿತ್ತಪ್ಪ ಅಂತಂದಾಗ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣವೇ ಏನು ಕೇಳ್ತದಪ್ಪ ಅಂತಂದಾಗ ನೀವು ಆಯ್ಕೆ ಆಗಿದ್ದೀರೋ ಇಲ್ಲೋ. ಆಯ್ಕೆ ಆಗಿದ್ರಪ್ಪ ಅಂತಂದಾಗ ಈ ಸುತ್ತಿನಲ್ಲಿ ಆಯ್ಕೆ ಆಗಿದೆ ಅಂತೇಳಿ ಬರ್ತದೆ, ಇಲ್ಲಪ್ಪ ಅಂತಂದಾಗ ಬರುವುದಿಲ್ಲ. ತಾವು ಈ ಥರ ನೋಡ್ಕೋಬೇಕಾಗ್ತದೆ. ಹಾಗಾದರೆ ಮೂರನೇ ಸುತ್ತಿನ ಕಟ್ಟಾಪ್ ಅಂಕಗಳು ಎಷ್ಟು ಸರ್ ನಿಂತಿದ್ದಾವು ಡಿಸ್ಟಿಕ್ ವೈಸ್ ಅಂತ ನೋಡ್ಕೊತ ಬಂದಾಗ, ಇಲ್ಲಿ ಬೆಳಗಾವಿ, ರಾಮದುರ್ಗ, ಇಲ್ಲಿ ಥರ್ಡ್ ರೌಂಡ್ ಒಳಗಡೆ GM 78ಕ್ಕೆ ನಿಂತಿದೆ, ಫಿಮೇಲ್ 78ಕ್ಕೆ, SC ಸೀಟೇ ಇಲ್ಲ, ST 60ಕ್ಕೆ ನಿಂತಿದೆ, ಕೆಟಗರಿ 1 ಸೀಟ್ ಇಲ್ಲ, ಬಾಯ್ಸ್ದಾಗ ಮೇಲ್ಗೆ 74ಕ್ಕೆ ನಿಂತಿದೆ, 2A 77. ಈ ಥರ ಎಲ್ಲಿ ಗ್ಯಾಪ್ ಇರ್ತದಲ್ಲ ಅಲ್ಲಿ ಸೀಟ್ಗಳು ಏನಿರಂಗಿಲ್ಲಪ್ಪ ಅಂದಾಗ ಇರುವುದಿಲ್ಲ ಅಂತೇಳಿ ನಾವು ತಿಳ್ಕೊಬೇಕು. ನಿಮ್ಮದು ಯಾವ ಜಿಲ್ಲಾದವ್ರು ಆಗ್ತೀರಿ ಆ ಜಿಲ್ಲಾದು ಎಲ್ಲ 74 ಸ್ಕೂಲ್ದು ಏನು ಮಾಡಿರ್ತಾನಪ್ಪ ಅಂತಂದಾಗ ಇಲ್ಲಿ ಲಿಸ್ಟ್ನ ಬಿಟ್ಟಿರ್ತಿರ್ತಾನೆ. ತಾವು ಹೋಗಿ ಏನು ಮಾಡ್ಕೋದಪ್ಪ ಅಂತ ಈ ಥರ ನೋಡ್ಕೋಬೇಕಾಗ್ತದೆ. ಉದಾಹರಣೆಗೆ ನಮ್ಮ ವಿಜಯಪುರ ಡಿಸ್ಟಿಕ್ ಒಳಗಡೆ ಸಿಂದಗಿ, ನೆಕ್ಸ್ಟ್ ಬಸವನ ಬಾಗೇವಾಡಿ, ನಮ್ಮದು ಬಸವನ ಬಾಗೇವಾಡಿದು ಹೇಳ್ತೀನಿ ನೋಡಿರಿ. GM ಕೆಟಗರಿಗೆ ಬಾಯ್ಸು ಮತ್ತು ಫೀಮೇಲ್ಗೆ ಸೇಮ್ ನಿಂತಿದೆ, 75ಕ್ಕೆ ನಿಂತಿದೆ. SC ಸೀಟೇ ಇಲ್ಲ, ST 71, ಫೀಮೇಲ್ದಾಗ 65ಕ್ಕೆ ನಿಂತಿದೆ, ಕೆಟಗರಿ 1 71, ಫೀಮೇಲ್ ಒಳಗಡೆ 65, 2A 74ಕ್ಕೆ ನಿಂತಿದೆ ನೋಡ್ರಿ, 2B 70ಕ್ಕೆ ನಿಂತಿದೆ, 3A 74, ಥರ್ಡ್ B ಪೋಸ್ಟೇ ಇಲ್ಲ. ಹೀಗಾಗಿ ಇದು ಥರ್ಡ್ ರೌಂಡ್ ಲಿಸ್ಟು. ಇದ್ರ ಒಳಗಡೆ ಯಾರಾದರೂ ಮಕ್ಕಳು ಆಯ್ಕೆ ಆಗಿದ್ರಪ್ಪ ಅಂತಂದಾಗ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಮತ್ತು ನಿಮ್ಮದು ಬೇರೆ ಯಾವುದಾದ್ರೂ ಜಿಲ್ಲೆದವರಾಗಿದ್ರಪ್ಪ ಅಂದರೂ ಕೂಡ ಕಮೆಂಟ್ ಮಾಡಿರಿ. ಯಾವ ಥರ ನಿಮ್ಗೆ ಇಲ್ಲಿ ಏನು ಮಾಡಿದಾನಪ್ಪ ಅಂದಾಗ ಕಟಾಪ್ ಅಂಕದ ಮೂಲಕ ನಿಮ್ಗೆ ಇಷ್ಟು ಅಂಕಗಳು ಬಂದರೂ ಕೂಡ ನೀವು ಆಯ್ಕೆ ಆಗಿರಲಿಲ್ಲಪ್ಪ ಅಂದಾಗ ಸೀದಾ ನೀವು ಆ ಸ್ಕೂಲ್ಗೆ ಹೋಗಿ ವಿಸಿಟ್ನ ಮಾಡಬೇಕಾಗ್ತದೆ. ನಿಮ್ಮದು ಕೆಟಗರಿ ಇದ್ರ ಮೇಲೆ ಇದಕ್ಕಿಂತ ಕಡಿಮೆ ಅಂಕಗಳಿದ್ದರೂ ಕೂಡ ನಿಮ್ಗೆ ಈ ಲಿಸ್ಟ್ ಒಳಗಡೆ ಕೂಡ ಹೆಸರು ಬರಲಿಲ್ಲ ಅಂದ್ರೆ, ಯಾರಾದರೂ ಅಡ್ಮಿಷನ್ಸ್ ಮಾಡಲಿಲ್ಲ ಅಂದ್ರೆ 4ನೇ ಸುತ್ತಿಗೆ ಇನ್ನೊಂದು ಬಿಡ್ತಾನೆ, ಆ ಸುತ್ತಿನಲ್ಲಿ ಕೂಡ ತಾವು ವೇಟ್ ಮಾಡಿರಿ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿರಪ್ಪ ಅಂದಾಗ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನಾದರೂ ನಿಮ್ಗೆ ಡೌಟ್ ಇದ್ದವಪ್ಪ ಅಂದಾಗ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ, ರಿಪ್ಲೈನ ಮಾಡ್ತೀನಿ. ಧನ್ಯವಾದಗಳು ರೀ.